ನಮಸ್ಕಾರ ಎಲ್ಲರಿಗೂ. ಈಗ ತುಂಬ ಜನಕ್ಕೆ ಆಕ್ಸಿಜನ್ ಸಮಸ್ಯೆ ಜಾಸ್ತಿ ಆಗ್ತಿದೆ. ಅಂದರೆ ಸಡನ್ನಾಗಿ ಆಕ್ಸಿಜನ್ ತೊಗೊಳಿಕ್ಕಾಗಲ್ಲ, ಸ್ಪೆಷಲಿ ನೈಟಲ್ಲಿ. ಈಗ ನೈಟು 1 ರಿಂದ 2 ಗಂಟೆ, 2 ರಿಂದ 3 ಗಂಟೆ ಒಬ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಹೋದ್ನೋ ಬಂದ್ನೋ ಅನ್ಸ್ಕೊಂಡ್ಬಿಡುತ್ತೆ. ಎದಕ್ಕಂದರೆ ಅವರಿಗೆ ಆಕ್ಸಿಜನ್ ಬಾಡಿ ತೊಗೋತಾ ಇರಲ್ಲ. ಎದಕ್ಕಂದರೆ ಈಗ ನಾರ್ಮಲಾಗಿ ನೋಡಿ, ನಮ್ಗೆ ಆಕ್ಸಿಜನ್ ಬರೋದು ಸಮುದ್ರದಲ್ಲಿರೋ ಸಸ್ಯಗಳಿಂದ 70 ರಿಂದ 80% ನಮಗೆ ಅಲ್ಲಿಂದನೇ ಬರೋದು. ಇನ್ನುಳಿದ ಏನು ಆಕ್ಸಿಜನ್ಗಳಿದೆಯಲ್ಲ ನಮ್ಮ ಸುತ್ತಮುತ್ತಲಿನ ಗಿಡಗಳು ಮತ್ತು ನಮ್ಮ ಪ್ರಪಂಚದಲ್ಲಿರುವ ಸಸ್ಯಗಳಿಂದ ಬರುತ್ತೆ. ಸೊ ಹಾಗಾಗಿ ಈ ಆಕ್ಸಿಜನ್ಗಳನ್ನು ನೀವು ತೊಗೊಳ್ಬೇಕಂದ್ರೆ, ಒಳ್ಳೆಯ ರೀತಿ ತೊಗೊಳ್ಬೇಕಂದ್ರೆ ದೇಹ, ಅದಕ್ಕೆ ಒಂದೆರಡು ಜಂಕ್ಷನ್ ಪಾಯಿಂಟ್ಗಳಿದೆ, ಮರ್ಮ ಪಾಯಿಂಟ್ಗಳಿದೆ. ಅದನ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ ಆಕ್ಸಿಜನ್ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು, ಮಕ್ಕಳು ನೋಡಿ, ನಾರ್ಮಲಾಗಿ ಮಕ್ಕಳು ಯಾವತ್ತು ಹೊಟ್ಟೆ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಅದಕ್ಕೆ ಹೇಳಿ ಮಕ್ಕಳು ಒಳ್ಳೆಯ ರೀತಿ ಆಕ್ಸಿಜನ್ ತೊಗೊಳುತ್ತೆ. ಅವು ಫ್ಯೂಚರ್ ಮತ್ತು ಪಾಸ್ಟ್ನ ಜಾಸ್ತಿ ಥಿಂಕ್ ಮಾಡಲ್ಲ. ಬಟ್ ಮನುಷ್ಯ ದೊಡ್ಡ ಆಗ್ತಾ ತುಂಬ ಚಿಂತೆಯಲ್ಲಿ ಹೋಗ್ಬಿಡ್ತಾನೆ. ಪಾಸ್ಟ್ ಮತ್ತು ಫ್ಯೂಚರ್ ಜಾಸ್ತಿ ಇರುತ್ತೆ. ಸೊ ಅವಾಗೇನಾಗುತ್ತೆ, ಮೈಂಡು ಪ್ರೆಸೆಂಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಲ್ಲ, ಆವಾಗ ಆಕ್ಸಿಜನ್ ತೊಗೊಳ್ಳಲ್ಲ. ಹಾಗಾಗಿ ಇದೊಂದು ಸೂಪರ್ ಟೆಕ್ನಿಕಾಗಿ ಕೊಡ್ತೇನೆ. 3 ರಿಂದ 4 ಪ್ರಾಕ್ಟೀಸ್ ಇದೆ. ನೀವು ಯಾರು ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀರೋ ಆ ಜಂಕ್ಷನ್ ಪಾಯಿಂಟ್ಗಳನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಆಕ್ಸಿಜನ್ ಸಿಗುತ್ತೆ. ಇದನ್ನು ಯಾರು ಮಾಡಬಾರ್ದಂದರೆ, ಕಾಂಟ್ರಾಂಡಿಕೇಷನ್ಗಳಿದೆ, ಎಲ್ಲರೂ ಮಾಡಲಿಕ್ಕಿಲ್ಲ. ಯಾರಿಗೆ ಹೈ ಬಿ ಪಿ ಇದೆಯೋ, ಯಾರಿಗೆ ರೀಸೆಂಟಾಗಿ ಸರ್ಜರಿ ಆಗಿದೆಯೋ, ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗಳಂತೂ ಅಕ್ಯುಪ್ರೆಷರ್ ಮಾಡಲೇಬಾರ್ದು. ಒಂದೆರಡು ಅಕ್ಯುಪ್ರೆಷರ್ಗಳಿದೆ, ಬಟ್ ಮೋಸ್ಟ್ ಆಫ್ ದಿ ಅಕ್ಯುಪ್ರೆಷರ್ ಮಾಡಲಿಕ್ಕೆ ಹೋಗಬಾರ್ದು. ಈ 3 ಸಮಸ್ಯೆ ಇದ್ದವರು ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನುಳಿದವ್ರು ಮಾಡ್ಬೋದು. ತುಂಬ ಸಿಂಪಲ್ ಟೆಕ್ನಿಕ್ ಇದೆ, ಅದನ್ನ ಹೇಳ್ಕೊಡ್ತೇನೆ, ಮನೇಲಿ ಮಾಡ್ಕೋಬೋದು. ಸ್ಪೆಷಲಿ ಕಾರ್ಪೊರೇಟ್ಗಳಲ್ಲಿ ವರ್ಕ್ ಮಾಡೋರಿಗೆ ಸ್ಟ್ರೆಸ್ ತುಂಬ ಇರುತ್ತೆ. ಎಲ್ಲ ಸ್ಟ್ರೆಸ್ ಇಲ್ಲ ಅಕ್ಯುಮುಲೇಟ್ ಆಗಿ ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿ ಹಾರ್ಡ್ ಆಗಿಬಿಡುತ್ತೆ. ಆವಾಗ ನಿಮಗೆ ಅಬ್ಸರ್ವ್ ಮಾಡ್ಕೋಬೋದು. ಹಾಗಾಗಿ ಇದನ್ನು ಮಾಡಿ ನೋಡುವ. ಇಲ್ಲಾಂದರೆ ಈ ಥರ ಹಿಡ್ಕೊಳ್ಬೋದು. ಇದು ತುಂಬ ಕಂಫರ್ಟೇಬಲ್ ಆಗಿದೆ. ಈ ಒಂದು ಜಂಕ್ಷನ್ ಪಾಯಿಂಟ್ ಬರುತ್ತೆ, ಒಂದು ಪ್ರೆಸ್ ಮಾಡಿ 1 2 3 4. ಇದನ್ನು ಹತ್ತಿರ ಒಂದು 100 ರಿಂದ 120 ಸರಿ ಮಾಡ್ಬೋದು. ಇಲ್ಲಾಂದರೆ 40 ರಿಂದ 50 ಸರಿ ಮಾಡ್ಬೋದು ಫಸ್ಟ್ ಟೈಮ್ ಮಾಡ್ತಾ ಇರುವಾಗ. ಓಕೆ, ಈಗ ನೆಕ್ಸ್ಟು ಇದನ್ನು ಹಿಂಗೆ ಹಿಡ್ಕೊಂಡು ಈ ಭಾಗವನ್ನು ಹಿಂಗೆ ಎಣ್ಣೆ ಹಚ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆ ಸರಿಯಾದ ಗ್ರಿಪ್ ಸಿಗುತ್ತೆ ಮಾಡಲಿಕ್ಕೆ, ಕೈ ಜಾರಲ್ಲ ಜಾಸ್ತಿ. ಇಲ್ಲ ಏನಾಗುತ್ತೆ, ಹಾರ್ಡ್ನೆಸ್ ಜಾಸ್ತಿ ಬರುತ್ತೆ. ಓಕೆ, ಈ ಪಾಯಿಂಟು ತುಂಬ ಈಸಿ ಇದೆ ಪಾಯಿಂಟು. ಓಕೆ, ಈಗ ಇದನ್ನು ಕೂಡ 100 ರಿಂದ 120 ಬಾರಿ. ಈಗ 3ನೇದು ಹಿಂಗೆ ಕ್ಲಾಕ್ ವೈಸು ಈ ಭಾಗವನ್ನು ತಿಕ್ಕಬೇಕು. ಎಣ್ಣೆ ಹಚ್ಕೊಂಡಾಗ ಕರೆಕ್ಟಾಗಿ ತಿಕ್ಬೋದು ನೀವು ಆ ಪಾಯಿಂಟ್ಗಳಲ್ಲಿ. ಓಕೆ, ಹೀಗೆ 3ನೇದಾಯಿತು. ಈಗ 4ನೇದು ಈ ಥರ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಬೇಕು. ಇದು ಕೂಡ 100 ರಿಂದ 120 ಬಾರಿ ಮಾಡ್ಬೋದು. ಶಬ್ದನಕ್ಕೆ ತಲೆ ಸುತ್ತ ಬಂದುಬಿಡುತ್ತೆ ಇಮಿಡಿಯೇಟ್ಲಿ. ಸೊ ಅವರೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ. ಅದು ಬಿಟ್ಟರೆ ಏನೂ ಆಗೋಲ್ಲ. ಸ್ವಲ್ಪ ತಲೆ ಸುತ್ತ ಬಂದಂಗೆ ಆಗುತ್ತೆ, ಸ್ವಲ್ಪ ಗಿಡಿನೆಸ್ ಆಗುತ್ತೆ. ಬಟ್ ಆಕ್ಸಿಜನ್ ಇನ್ಸ್ಟೆಂಟಾಗಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ವರ್ಕ್ ಆಗ್ತಿದೆ ಅಂಥೇಳಿ. ಸೊ ಮತ್ತೆ ಆಗ್ತಡ ಮಾಡಿ. ಮುಂದಿನ ತಿಂಗಳು ನಮ್ಮ ಬುಕ್ ಲಾಂಚ್ ಆಗ್ತಿದೆ. ಯಾರಿಗಾದ್ರೂ ಮಾಹಿತಿ ಬೇಕಾಗಿದ್ದರೆ ಮತ್ತು ಕೋರ್ಸ್ಗಳು ಬೇಕಾಗಿದ್ದರೆ, ಅದರದ್ದು ಕೂಡ ಮಾಹಿತಿ ಬೇಕಾಗಿದ್ದರೆ, ವಾಟ್ಸಪ್ ಚಾನಲ್ ಇದೆ, ಅದರಲ್ಲಿ ನಮ್ಮ ಮಾಹಿತಿ ನಿಮ್ಗೆ ಡೈರೆಕ್ಟಾಗಿ ಬರುತ್ತೆ. ಯಾರ್ದು ಮೆಸೇಜ್ಗಳು, ಗ್ರೂಪ್ ಮೆಸೇಜ್ಗಳು ಬರೋಲ್ಲ. ನಿಮ್ಮ ನಂಬರ್ಗಳು ಬೇರೆಯವರಿಗೆ ಶೇರ್ ಆಗೋಲ್ಲ. ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲಿ ಹೋದರೆ ನಮ್ಮದು ಲಿಂಕ್ ಕಾಣುತ್ತೆ ವಾಟ್ಸಪ್ದು. ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಫೇಸ್ಬುಕ್ಕಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಜಸ್ಟ್ ಕ್ಲಿಕ್ ಮಾಡಿ ಜಾಯ್ನ್ ಆಗೋದ್ರಿಂದ ನಮ್ಮ ಮಾಹಿತಿ ನಿಮ್ಮಲ್ಲಿಗೆ ಡೈರೆಕ್ಟಾಗಿ ತಲುಪುತ್ತೆ. ಮತ್ತು ಬುಕ್ದು ಲಾಂಚ್ ಮಾಡಿದಾಗ ಪೇಮೆಂಟ್ ಲಿಂಕ್ಗಳ ನಮಗೆ ಸುಲಭವಾಗಿ ಸಿಗುತ್ತೆ. ಮುಂದಿನ ತಿಂಗಳು ಬುಕ್ ಲಾಂಚಿಂಗ್ ಇದೆ. ಮತ್ತೆ ಆಗ್ತಾಡ ಜಾಯ್ನ್ ಆಗಿ. ನಮಸ್ತೆ.